ಖಂಡಿತವಾಗಿ ನೀವು ನೋಡ್ತಾ ಇದ್ದೀರಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ಈ ಜನಸಂಖ್ಯೆ ಹರಿದು ಬಂದಿದೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ನಾನು ನನ್ನ ಬಂಧುಗಳಿಗೆ, ರಾಜ್ಯಾದ್ಯಂತ 16 ಜಿಲ್ಲೆಯಿಂದ ಬಂದಿರುವಂಥ ನನ್ನ ಗಾಣಿಗ ಕುಲ ಬಾಂಧವರಿಗೆ ವಂದನೆಗಳನ್ನು ಹೇಳ್ತೇನೆ ಬಂಧುಗಳೇ. ಯಾಕೆಂದರೆ ಬೆಳಗಿನ ಜಾವ 5-6 ಗಂಟೆಗೆ ಎದ್ದು ಚಾಮರಾಜನಗರ ಜಿಲ್ಲೆಯಿಂದ, ಮೈಸೂರು ಜಿಲ್ಲೆಯಿಂದ, HDA ಕೋಟೆ, ಈ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ. ಸರಿಯಾದ ಸಮಯಕ್ಕೆ ಬಂದು ಜನಸಂಖ್ಯೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಬ್ಬರು ಸಚಿವರು ಬಂದಿದ್ರು, ತಮ್ಮ ಮನವಿನ ಕೊಟ್ಟರು. ತಮ್ಮ ಸಮುದಾಯದ ಸ್ವಾಮೀಜಿಗಳು ತಮ್ಮ ಸಹಮತಿ ಇದೆಯಾ ಸರ್? ಆಶ್ವಾಸನೆ ಕೊಟ್ಟವ್ರೆ. ಖಂಡಿತವಾಗ್ಲೂ ನೆರವೇರಿಸ್ತಾರೆ ಅಂತ ನನಗೆ ಅನಿಸಿದೆ. ಯಾಕೆಂದರೆ ಇವರು ನಮ್ಮ ಪೂರ್ಣಾನಂದ ಪುರಿಗಳ ಜೊತೆ ಅವರ ಸಹಪಾಠಿಗಳಾಗಿದ್ದರು. ಯಾಕೆಂದರೆ ಅವರು ವಿಧಾನಸಭೆಯಲ್ಲಿ ಅವರೊಟ್ಟಿಗೆ ಕೆಲಸ ಮಾಡಿರೋದು. ಹಾಗೂ ನಮ್ಮ ಗಾಣಿಗರ ಭಾವನೆಗಳು ಅವರಿಬ್ಬರಿಗೂ ಗೊತ್ತಿದೆ. ಮಾನ್ಯ ದಿನೇಶ್ ಗುಂಡೂರಾವ್ ಅವರ ತಂದೆಯವರ ಕಾಲದಿಂದಲೂ ನಮ್ಮ ಪರಮ ಪೂಜ್ಯರ ಸನಿಹದಲ್ಲಿದ್ದಂಥವ್ರು. ಅವರು ಸರ್ಕಾರದ ಮೇಲೆ ಒತ್ತಡ ಏರಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ನನಗಂತೂ ಭರವಸೆ ಇದೆ. ಬಂದು ಹಲವಾರು ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿದ್ರು ಸ್ವಾಮೀಜಿಗಳು. ಯಾವೆಲ್ಲ ಕಾರ್ಯಕ್ರಮ ಉದ್ಘಾಟನೆ ಆಯಿತು ಸರ್? ಇವತ್ತು ನಮ್ಮ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಆಯಿತು ಮತ್ತು ಪ್ರಸಾದ ನಿಲಯ ಉದ್ಘಾಟನೆ ಆಯಿತು. ಅವರ ಬಗ್ಗೆ ಬರೆದಂಥ ಸದನ ಶೂರ ಪುಸ್ತಕ ಮತ್ತು ಗಾಣಿಗ ಸೂರ್ಯ ಪುಸ್ತಕ ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದ ಸ್ಮರಣ ಸಂಚಿಕೆ ಬಿಡುಗಡೆ ಆಯಿತು. ಇಲ್ಲ, ಕಳೆದ ಬಾರಿ ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು. ಕಳೆದ ಡಿಸೆಂಬರ್ನಲ್ಲಿ ಅಖಿಲ ಕರ್ನಾಟಕ ಗಾಣಿಗ ಸಂಘದ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದರು. ಇವತ್ತು ಉಪರಾಷ್ಟ್ರಪತಿಯವರು ಬಂದಿರೋ ಅಂಥ ಕಾರಣಕ್ಕೆ ತುರ್ತು ಇರೋದ್ರಿಂದ ಅವರ ಸಚಿವರನ್ನು ಕಳಿಸಿ ಆ ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಬರ್ತೇನೆ ರಾಜಶೇಖರ್ ಅಂತ ಹೇಳಿದ್ದಾರೆ. ನನ್ನ ಹೆಸರು ರಾಜಶೇಖರು, ಅಖಿಲ ಕರ್ನಾಟಕ ಗಾಣಿಗ ಸಂಘದ ರಾಜ್ಯಾಧ್ಯಕ್ಷನಿದ್ದೀನಿ. ನಮ್ಮ ಉಪಾಧ್ಯಕ್ಷರು ಇವರು ಅಂತಾರಾಷ್ಟ್ರೀಯ ಸ್ಯಾಕ್ಸೋಫೋನ್ ವಾದಕರು. ಸಮಾಜದ ಮೇಲೆ ಬಹಳ ಅಭಿಮಾನ ಇಟ್ಟು ಅವ್ರು ಬಂದು ಇಲ್ಲಿ ಅವರ ಕಾರ್ಯಕ್ರಮನ ಗೋಷ್ಠಿಯನ್ನು 2 ದಿನದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಂಗಳೂರಿನವರು ಅಂತಾರಾಷ್ಟ್ರೀಯ ಸ್ಯಾಕ್ಸೋಫೋನ್ ವಾದಕರು. ಇವರು ಮಂಜೇಶ್ವರದ ನಮ್ಮ ದೇವಸ್ಥಾನದ ಕೀರ್ತೇಶ್ವರವರು. ಅವರು ಒಂದು ಕಾರ್ಯಕ್ರಮವನ್ನು ಮಾರ್ಚ್ 7ನೇ ತಾರೀಕು ಮಾಡಲಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಅವರು ಎಲ್ಲರನ್ನು ಗಾಣಿಗ ಬಂಧುಗಳನ್ನು ಆಹ್ವಾನ ಮಾಡಲಿಕ್ಕೆ ಬಂದಿದ್ದಾರೆ.